ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವುದಾದ್ರೂ ಏನು? ಅತ್ಯಾಚಾರವೆಸಗಿ ಆತ್ಮಹತ್ಯೆ ರೀತಿ ಬಿಂಬಿಸಿದ್ನ ಆರೋಪಿಯನ್ನು ಸುಲಭವಾಗಿ ಹಿಡಿದದ್ದು ಹೇಗೆ? ಈ ಆರೋಪಿ ಸಂಜಯ್ ರಾಯ್ ನಿಜಕ್ಕೂ ಪೊಲೀಸ್ ಅಧಿಕಾರಿಯೇ? ಈತ 4 ಪತ್ನಿಯರನ್ನು ಮದುವೆಯಾಗಿದ್ದ. ಅವರು ಈಗ ಹೇಗಿದ್ದಾರೆ? ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಕೋಲ್ಕತ್ತಾದಲ್ಲಿ ನಡೆದ PG ವಿದ್ಯಾರ್ಥಿನಿ ಡಾಕ್ಟರ್ನ ರೇಪ್ ಅಂಡ್ ಮರ್ಡರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುವ. ಅದು ಈ ತಿಂಗಳು ಆಗಸ್ಟ್ 8, 31 ವರ್ಷದ ಸೆಕೆಂಡ್ ಇಯರ್ MBBS PG ವಿದ್ಯಾರ್ಥಿ ತನ್ನ ಸ್ನೇಹಿತರೊಂದಿಗೆ ಆರ್ಜಿಕರ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಮಾತುಕತೆಗಳನ್ನೆಲ್ಲ ಮಾಡಿದ ಬಳಿಕ ಅವರ ಸ್ನೇಹಿತರು ಮನೆಗೆ ಹೋದ ಬಳಿಕ ಈ ವಿದ್ಯಾರ್ಥಿ ಆಸ್ಪತ್ರೆಯಲ್ಲಿ ಸೇವೆಯಲ್ಲಿ ಮುಂದುವರೆದ್ರು. ಆದರೆ ಅವರನ್ನು ಬೆಳಿಗ್ಗೆ ಕಂಡದ್ದು ಮಾತ್ರ ಶವವಾಗಿ. ಹೌದು, ಇದು ಭಾರತ ದೇಶವನ್ನೇ ಇಡೀ ಬೆಚ್ಚಿ ಬೀಳಿಸಿದ ಒಂದು ಘಟನೆಯಾಗಿದೆ. ಆಗಸ್ಟ್ 8ರಂದು ಬೆಳಿಗ್ಗೆ 4 ಗಂಟೆಗೆ ಆ ಕಾಲೇಜಿನ ಎಮರ್ಜೆನ್ಸಿ ವಾರ್ಡ್ಗೆ ನುಗ್ಗಿದ್ದ ಆರೋಪಿ ಸಂಜಯ್ ರಾಯ್ನ ಕಿವಿಯಲ್ಲಿ ಬ್ಲೂಟೂತ್ ಇತ್ತು. ಎಂಟ್ರಿಯಾದ 40 ನಿಮಿಷದಲ್ಲಿ ಹೊರಬಂದ ಸಂಜಯ್ ರಾಯ್ನ ಕಿವಿಯಲ್ಲಿ ಬ್ಲೂಟೂತ್ ಕಾಣಿಸಲೇ ಇರಲಿಲ್ಲ. ಇದು ಶವವಾಗಿ ಬಿದ್ದಿದ್ದ, ಅತ್ಯಾಚಾರವೆಸಗಿ ಮರ್ಡರ್ ಮಾಡಿದ್ದ ಆ ವಿದ್ಯಾರ್ಥಿನಿಯ ಪಕ್ಕದಲ್ಲಿ ಈ ಬ್ಲೂಟೂತ್ ಪತ್ತೆಯಾಗುತ್ತೆ. ಈ ಕೇಸನ್ನು ಮೊದಲಿಗೆ ಆತ ಒಂದು ಆತ್ಮಹತ್ಯೆ ಪ್ರಕರಣದ ರೀತಿ ಮಾಡಿದ್ದ. ಆದರೆ ಅವರ ಬಟ್ಟೆಯಿಂದ ಕಂಡಿದ್ದ ರಕ್ತವನ್ನೆಲ್ಲ ಗಮನಿಸಿ ಇದು ಆತ್ಮಹತ್ಯೆ ಅಲ್ಲ ಎನ್ನುವುದು ಕೂಡ ತಿಳಿದು ಬರುತ್ತೆ. ತಕ್ಷಣವೇ ಈ ವಿಚಾರ ಗೊತ್ತಾದ ಸಂದರ್ಭದಲ್ಲಿ ಆ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರು ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಪೊಲೀಸರು ಕೂಡ ವಿಚಾರಣೆಯನ್ನು ಕೂಡ ಶುರು ಮಾಡ್ತಾರೆ. ಈ ಆರೋಪಿ ಸಂಜಯ್ ರಾಯ್ ಅತ್ಯಾಚಾರವೆಸಗಿ ಮರ್ಡರ್ ಮಾಡಿದ ಬಳಿಕ ತನ್ನ ಮನೆಗೆ ಬಂದು ತನ್ನ ಬಟ್ಟೆಯಲ್ಲಾಗಿದ್ದ ರಕ್ತವನ್ನೆಲ್ಲ ತೊಳೆದುಕೊಂಡಿದ್ದ. ತಕ್ಷಣವೇ ಪ್ರಕರಣ ದಾಖಲಿಸಿ ಇನ್ವೆಸ್ಟಿಗೇಷನ್ ಆರಂಭ ಮಾಡಿದ್ದ ಕೋಲ್ಕತ್ತಾ ಪೊಲೀಸ್. ಈ ಬ್ಲೂಟೂತ್ ಬಿದ್ದಿರುವುದು ಅವರ ಗಮನಕ್ಕೆ ಬರುತ್ತೆ. ಅದೇ ಸಂದರ್ಭದಲ್ಲಿ CCTV ಚೆಕ್ ಮಾಡಿದ ಸಂದರ್ಭದಲ್ಲೂ ಕೂಡ ಇವರಿಗೆ ಈ ಸಂಜಯ್ ರಾಯ್ ಎಂಟ್ರಿಯಾಗಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕಿವಿಯಲ್ಲಿ ಬ್ಲೂಟೂತ್ ಇತ್ತು, ಬರುವಾಗ ಬ್ಲೂಟೂತ್ ಇರಲಿಲ್ಲ ಎನ್ನುವುದನ್ನು ಕೂಡ ಗಮನಿಸ್ತಾರೆ. ತಕ್ಷಣವೇ ಅಲ್ಲಿನ ಎಲ್ಲ ಸಿಬ್ಬಂದಿಗಳನ್ನು ಕರೆದು ಅವರ ಫೋನ್ಗಳಿಗೆ ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಾರೆ. ಆದರೆ ಈ ಆರೋಪಿ ಸಂಜಯ್ ರಾಯ್ನ ಮೊಬೈಲ್ಗೆ ತಕ್ಷಣವೇ ಕನೆಕ್ಟ್ ಆಗುತ್ತೆ ಈ ಬ್ಲೂಟೂತ್. ತಕ್ಷಣವೇ ಈತನನ್ನು ಅರೆಸ್ಟ್ ಮಾಡ್ತಾರೆ ಈ ಪೊಲೀಸರು. ನಿಜಕ್ಕೂ ಈ ಸಂಜಯ್ ರಾಯ್ ಯಾರು? ಈತ ನಿಜವಾಗಿ ಪೊಲೀಸ್ ಆಫೀಸರ? ಸಂಜಯ್ ರಾಯ್ ಆ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಏನು ಮಾಡ್ತಾ ಇದ್ದ ಎನ್ನುವುದನ್ನು ಮುಂದಕ್ಕೆ ತಿಳಿದುಕೊಳ್ಳುವುದಾದರೆ, ಸಂಜಯ್ ರಾಯ್ ಎನ್ನುವಾತ ಪೊಲೀಸರಿಗೆ ಸಹಾಯ ಮಾಡ್ತಾ ಇದ್ದ ನೌಕರನಾಗಿದ್ದ. 2019ರಲ್ಲಿ ಪೊಲೀಸರಿಗೆ ಸಹಾಯಕನಾಗಿ ನೇಮಕವಾಗಿದ್ದ ಈತ ಆ ಬಳಿಕ ಹಲವಾರು ವರ್ಷ ಹಲವಾರು ಕಡೆಗಳಲ್ಲಿ ಕೆಲಸ ಮಾಡಿ ಬಳಿಕ ಇತ್ತೀಚೆಗೆ ಆರ್ಜಿಕರ್ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಪೊಲೀಸ್ ಸಹಾಯಕ ಸಿಬ್ಬಂದಿಯಾಗಿ ನೇಮಕವಾಗಿದ್ದ. ಈತನಿಗೆ 12,000 ಸಂಬಳ ಇತ್ತು. ಆದರೆ ಆತ ಸಂಬಳವನ್ನು ಗಮನಿಸದೆ ಆತ ಅಲ್ಲೂ ಕೂಡ ಇಲ್ಲೀಗಲ್ ಆಗಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇದ್ದ. ಪೊಲೀಸರ ಟೀಶರ್ಟ್ಗಳನ್ನು ಧರಿಸುವ ಮೂಲಕ ಇನ್ನಿತರ ಹಲವಾರು ಚಟುವಟಿಕೆಗಳನ್ನು ಮಾಡುವ ಮೂಲಕ ಈತ ತಾನೊಬ್ಬ ನಿಜವಾದ ಪೊಲೀಸ್ ಅನ್ನುವುದನ್ನು ಕೂಡ ಜನರನ್ನು ನಂಬಿಸಿದ್ದ ಕೂಡ. ಅದು ಅಲ್ಲದೆ ಈತನಿಗೆ ಆ ಹಾಸ್ಪಿಟಲ್ನ ಎಲ್ಲ ವಾರ್ಡಿಗೆ ಕೂಡ ಎಂಟ್ರಿ ಆಗುವ ಅವಕಾಶ ಕೂಡ ಇತ್ತು. ಅದನ್ನು ದುರುಪಯೋಗ ಪಡಿಸಿದ್ದ ಈತ. ಇನ್ನು ಈತನಿಗೆ 4 ಮದುವೆಯಾಗಿದೆ ಎನ್ನುವ ಮಾಹಿತಿಗಳು ಕೂಡ ಇದೆ. ಮೊದಲ 3 ಪತ್ನಿಯರು ಈತನ ಇಂತಹ ಸ್ವಭಾವವನ್ನು ಕಂಡು ಆತನನ್ನು ಬಿಟ್ಟು ಹೋಗಿದ್ದ. 4ನೇ ಪತ್ನಿ ಕಳೆದ ವರ್ಷ ಕ್ಯಾನ್ಸರ್ನಿಂದ ಮರಣವಪ್ಪಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇನ್ನು ಈತನ ಅರೆಸ್ಟ್ ಮಾಡಿ ಫೋನ್ ಚೆಕ್ ಮಾಡಿ ನೋಡಿದರೆ ಅದರಲ್ಲಿ ಹಲವಾರು ಅಶ್ಲೀಲ ವಿಡಿಯೋಗಳು ಕೂಡ ಇತ್ತು. ಅದರಿಂದಲೇ ಈತ ಒಂದು ದೊಡ್ಡ ಕಾಮಿಯಾಗಿದ್ದ ಎನ್ನುವುದು ಕೂಡ ಕಂಡು ಬಂದಿದೆ. ಅದಲ್ಲದೆ ಈತನ ಅರೆಸ್ಟ್ ಮಾಡಿದ್ದ ಆ ಸಂದರ್ಭದಲ್ಲಿ ತನ್ನನ್ನು ಗಲ್ಲಿಗೇರಿಸುವುದಾದರೆ ಗಲ್ಲಿಗೇರಿಸಿ ಅಂತಾನಂತೆ ಇವನು. ಅಂದರೆ ಆತನಿಗೂ ಕೂಡ ಗೊತ್ತು ತನ್ನನ್ನು ಸುಲಭವಾಗಿ ಗಲ್ಲಿಗೇರಿಸಲು ಭಾರತದ ನ್ಯಾಯಪೀಠಕ್ಕೆ ಸಾಧ್ಯವಿಲ್ಲ ಅಂತ. ಈ ಕೇಸ್ನಲ್ಲಿ ಮೊದಲಿಗೆ ಕೋಲ್ಕತ್ತಾ ಪೊಲೀಸ್ ಬಹಳ ಹಿಂದೆ ಇದ್ರು. ಆ ಬಳಿಕ ಭಾರತದಾದ್ಯಂತ ಈ ಕೇಸ್ ದೊಡ್ಡ ಪ್ರಚಾರ ಪಡೆದ ಬಳಿಕ ದೊಡ್ಡ ಆಕ್ರೋಶ ಜನರಿಂದ ವ್ಯಕ್ತಗೊಂಡ ಬಳಿಕ ಕೇಸ್ಗೂ ಕೂಡ ವೇಗ ಹೆಚ್ಚಿತು. ಮೊದಲಿಗೆ ಈತನನ್ನು 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು ಹೈಕೋರ್ಟ್. ಆ ಬಳಿಕ ಮತ್ತೊಮ್ಮೆ ವಿಚಾರಣೆ ಮಾಡಿ ಈ ಕೇಸನ್ನು ಕೋಲ್ಕತ್ತಾ ಪೊಲೀಸ್ನಿಂದ ಸೆಂಟ್ರಲ್ ಬ್ಯೂರೋ ಆಫ್ ಇಂಡಿಯಾ ಅಂದರೆ CBIಗೆ ವರ್ಗಾವಣೆ ಮಾಡ್ತಾರೆ. ಆ ಬಳಿಕ CBIನ ವಿಚಾರಣೆ ಕೂಡ ಇದೀಗ ಚೂರು ಕಣ್ಣು ಪಡೆದಿದೆ. ಇಂದಿಗೂ ಕೂಡ ಭಾರತದಾದ್ಯಂತ ಮೆಡಿಕಲ್ ಕಾಲೇಜ್ ಸೇರಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಕ ಆಕ್ರೋಶವೇ ಈ ಕೇಸ್ನ ಕುರಿತು ನಡೀತಾ ಇತ್ತು. ಜನರನ್ನೇ ರಕ್ಷಣೆ ಮಾಡ್ತಿದ್ದ ಡಾಕ್ಟರ್ ಸೇಫ್ ಅಲ್ಲದಿದ್ದರೆ ಉಳಿದ ಭಾರತೀಯ ಪ್ರಜೆಗಳು ಸೇಫಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ. ಆದ್ದರಿಂದಲೇ ಸರ್ಕಾರವು ಕೂಡ ಈ ಘಟನೆಯನ್ನು ಗಂಭೀರವಾಗಿ ಪಡೆದುಕೊಂಡಿದೆ. ಆದರೆ ಅಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರವನ್ನೇ ಒಬ್ಬರು ಡಾಕ್ಟರ್ ಹೊರಬಿಟ್ಟಿದ್ದಾರೆ. ಈ ವಿದ್ಯಾರ್ಥಿನಿಯ ದೇಹದಲ್ಲಿ ನಡೆದಿರುವ ಗಾಯವನ್ನು ನೋಡ್ತಾ ಇದ್ರೆ ಇದು ಒಂದು ಗ್ಯಾಂಗ್ ರೇಪ್ ಆಗಿರುವ ಎಲ್ಲ ಸಾಧ್ಯತೆಗಳಿವೆ ಎನ್ನುವುದು ಕಂಡುಬರುತ್ತಿದೆ ಎನ್ನುವ ಆರೋಪವನ್ನು ಹೊರಿಸಿದ್ದಾರೆ ಒಬ್ಬರು ಡಾಕ್ಟರ್. ಈ ಕುರಿತು ಇದೀಗ CBI ಕರೆಕ್ಟಾಗಿ ವಿಚಾರಣೆ ಮಾಡುತ್ತಾ ಎನ್ನುವುದು ಕೂಡ ಮುಂದಕ್ಕೆ ನೋಡಬೇಕಾಗಿದೆ. ಈತ ಒಂದಾದರೆ ತಾನು ಆರೋಪಿ ತನ್ನನ್ನು ಬಂಧಿಸಿ ಎನ್ನುವುದನ್ನು ಸಿಕ್ಕಿ ಹಾಕಿಸಿಕೊಂಡ ಬಳಿಕ ಇದರ ಹಿಂದೆ ಇದ್ದವರು ತಪ್ಪಿಸಿಕೊಳ್ಳಲು ಮಾಡಿದ್ದ ಪ್ಲ್ಯಾನ್ ಕೂಡ ಆಗಿರಬಹುದು. ಒಟ್ಟಿನಲ್ಲಿ ಇದರ ಹಿಂದೆ ಯಾರು ಇದ್ದರೂ ಈ ಕೇಸ್ನ ಹಿಂದೆ ಈ ಇಂತಹ ವಿದ್ರಾವಕ ಘಟನೆಯ ಹಿಂದೆ ಯಾರೆಲ್ಲ ವಿಕೃತಕಾಮಿಗಳು ಇದ್ದರು ಎನ್ನುವುದನ್ನು ಕೆಲವೇ ದಿನಗಳಲ್ಲಿ ನಮಗೆ ಮುಂದೆ ನೋಡುವಂತಾಗಲಿ.
ಇವಿಷ್ಟು ಈ ವಿಡಿಯೋದ ಕುರಿತಾದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.